ಅನುಜ ಇದೆಲ್ಲ ಆಗಿದ್ದು ನಮ್ ರೋಹಿಣಿ ಕಾಲ್ಗೊಂಡಿಂದ ಕಣೋ. ಇವಳು ನಿನ್ ಜೀವನದಲ್ಲಿ ಬಂದ್ಮೇಲೆ ಶುರು ಆಯ್ತು. ಟೈಮು 7:30 ಆಯ್ತು, 7:30 ಶುರುವಾಯ್ತು ಅಂತಂದೆ. ನಮಗ್ ಕ್ಯಾಮಗಳಿದೆ, ಅದ್ ಏನ್ ಹೇಳ್ಬೇಕು, ಬೇಗ ಮ್ಯಾಟ್ರ್ ಬಾರಪ್ಪ ನೀನು. ಟೈಮು ನಮಗೂ ಮುಖ್ಯನೇ. ನಾವು ತಗೋತಿರೋ ಹೊಸ ಮನೆಗೆ ನೀವೆಲ್ರೂ ಬರ್ಬೇಕು. ಹೌದೌದು, ಹೊಸ ಮನೆ ಎಲ್ರು ಹೋಗಿ ನೋಡ್ಕೊ ಬರ್ಬೇಕಲ್ವಾ? ಬರೀ ನೋಡೋದ್ ಮಾತ್ರ ಅಲ್ಲ ಅತ್ತೆ, ಎಲ್ರು ಅಲ್ಲಿ 2 ದಿನ ಇರ್ಬೇಕು. ಎಲ್ರು? ನಾನು ಮೀನಾ ಬರಾಕಿಲ್ಲ ನಾವು. ಬಾರಲೋ, ಏನ್ ನಾನೇನು ನೀನು ಅಲ್ಲೇ ಇರಿಸ್ಕೊಂಡ್ಬಿಡಲ್ಲ, ಬಂದು ಮನೆ ಹೇಗಿದೆ ಅಂತ ನೋಡು. ನಾನ್ ಅಲ್ಲಿ ಇರಲ್ಲ ಅಂತಂದ ಮೇಲೆ ಯಾಕೋ ಬರ್ಬೇಕು ಬೆಂಗ್ಯ? ನಾನ್ ಇರ್ತೀನಲ್ಲೋ, ನನ್ ಜೊತೆ ಇರೋಬಾ. ಇದೊಳ್ಳೆ ಬ್ಲಾಕ್ ಮೇಲ್ ಆಯ್ತಲ್ಲಪ್ಪ ನಿಂದು. ಸರಿ ಆಯ್ತು ಬಿಡು, ಬರ್ತೀನಿ. ಓನರು ಆ ಮನೇಲಿ 1-2 ದಿನ ಇದ್ದು ನಿಮ್ಗೆ ಏನ್ ಅನ್ಸತ್ತೆ ಫೀಲ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲರೂ ರೆಡಿ ಆಗ್ಬಿಡಿ. ಹಾಗೆ ಅವ್ರಿಗೆ ನಾನು ಟೋಕನ್ ಅಡ್ವಾನ್ಸ್ ಅಂತ ಟೆಂಪಲ್ ಅಲ್ಲಿ 5 lakhs ಕೊಡ್ತಾ ಇದ್ದೀನಿ. ನೋಡ್ರಪ್ಪ, ಇದೇ ಫೈನಲ್, ಗೊತ್ತಾಯ್ತಲ್ಲ? ಅಲ್ಲೇ ಮಹಜ, ನೀವೆಲ್ಲ ಹೋಗ್ ಬನ್ನಿ, ನಾನ್ ಬರಕ್ಕಾಗಲ್ಲ. ರೆಸ್ಟೋರೆಂಟ್ ಅಲ್ಲಿ ಕೆಲಸ ಇರುತ್ತೆ ನನ್ಗೆ. ಅಲ್ಲಿಂದ ರೆಸ್ಟೋರೆಂಟ್ ತುಂಬಾ ದೂರ ಕಣೋ. ಅಂಡ್ ಆಲ್ಸೋ ಸಡನ್ ಆಗಿ ಲೀವು ಸಿಗಲ್ಲ. ಸೇಮ್ ಹಿಯರ್, ನನಗೂ ಅಲ್ಲಿಂದ ಸ್ಟುಡಿಯೋಗೆ ದೂರ ಆಗುತ್ತೆ. ಅಂಡ್ ನಾನು ಡಬ್ಬಿಂಗ್ ಮಾಡ್ಲಿಲ್ಲ ಅಂದ್ರೆ ಸೀರಿಯಲ್ ಟೆಲಿಕಾಸ್ಟ್ಗೂ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನನ್ ಜಾಗಕ್ಕೆ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ ನ ತಗೊಂಡ್ಬಿಡ್ತಾರೆ. ಬೇಕಿದ್ರೆ ನಾವೊಂದ್ ವೀಕೆಂಡ್ ಬಂದು ನಿಮ್ ಮನೇನ ನೋಡ್ಕೊಂಡ್ ಹೊರಟೋಗ್ಬಿಡ್ತೀವಿ. ಓನರ್ ಫ್ಯಾಮಿಲಿ ಎಲ್ಲ ಬಂದು ಸ್ಟೇ ಮಾಡಿ ಅಂತ ಹೇಳಿದಾರ ಕಣೋ. ಇಲ್ಲ ಕಣ ಮನೋಜ, ಆಗಲ್ಲ. ಬಾಪ್ಪ ಇಲ್ಲಿ ನನ್ ಜೊತೆಗೆ ಬಾ. ಅಲೇ ರವಿಗಾರ್, ಅವ್ನ್ ಬರಕ್ ಹೇಳಿದ್ 1-2 ದಿನ ಅಷ್ಟೇ ನಾನು, ಅದಕ್ಕೆ ಯಾಕೋ ಆಗಲ್ಲ ಅಂದೆ? ಇಲ್ಲ ಸೂರ್ಯ, ನನ್ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಕೆಲಸ ಇರುತ್ತೋ, ನನ್ ಬರಕ್ ಕಷ್ಟ ಆಗುತ್ತೆ. ನೀನು ಬರಲ್ಲ ಅಂತ ಹೇಳದ್ ಕೇಳಿದ್ದು, ಅವ್ನು ಅವ್ನ್ ಮನೆ ತಗೊಳ್ತಾ ಇರೋದು ಇಷ್ಟ ಇಲ್ಲ ಅಂತ ಅವ್ನು ಅನ್ಕೊಂಡ್ಬಿಟ್ಟಿರ್ತಾನ. ಅವ್ನ್ ಏನಾದ್ರೂ ಅನ್ಕೊಳ್ಳಿ ಕಣೋ, ಐ ಡೋಂಟ್ ಕೇರ್. ಆದ್ರೆ ನೀನ್ ಯಾಕೋ ಹೋಗಕ್ ಒಪ್ಕೊಂಡೆ? ಅರ್ಥ ಮಾಡ್ಕೊಳ ರವಿಗಾನ್, ಅವನು ಬಲಿಕ ಬಕ್ರಾ ಕಣೋ. ಅವ್ನ್ ಕರ್ಕೊಂಡ್ ಹೋಗ್ಬಿಟ್ಟು ಯಾರಾದ್ರೂ ಬಕ್ರೀದ್ ಮಾಡ್ಬಿಟ್ಟಾರು ಅಂತ ಕಣಲ್ಲಿ 3 ಕೋಟಿ ಕಣೋ. ಅವ್ನ್ ಕೈಲಿ ತೀರ್ಸಕ್ಕಾಗಿಲ್ಲ ಅಂದ್ರೆ ಆಮೇಲೆ ಬಂದು ಮನೆ ಮೇಲೆ ಕಣ್ಣಾಕ್ಬಿಡ್ತಾನ ಅವನು. ಆಮೇಲೆ ಅಪ್ಪ ಅಮ್ಮ ಫುಟ್ಪಾತ್ ಅಲ್ಲಿ ಮಲ್ಕೋಬೇಕಾ? ನೀನ್ ಹೇಳು. ಓ ಹಾಗೆಲ್ಲ ಇದೆಯಾ? ಅದೇ ಒಂದ್ ಮಾತ್ರ ನೆನ್ಪಿಟ್ಕೋ, ಆ ತಗಡು ಎಡಬುದ್ರೆ ಬೀಳೋರು ಮನೋರೇನೆ. ಸುತಿ, ಬರೀ 2 ದಿನ ಅಷ್ಟೇ ಆಗಲ್ಲ ಮೀನವ್ರೆ, ನನ್ ಸಿಕ್ಕಾಪಟ್ಟೆ ಕೆಲ್ಸ ಇದೆ. ನನ್ಗೂ ಹೂ ಕೊಡೋದು ತುಂಬಾ ಇದೆ. ನೋಡು, ನಾನು ಅಷ್ಟು ದೂರದಿಂದ ಹೂ ಕೊಡೋದಕ್ ಆಗಲ್ಲ. ನಾವೇ 2 ದಿನ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ನಾವೇನಾದ್ರೂ ಹೋಗ್ಲಿಲ್ಲ ಅಂತ ಹೇಳಿದ್ರೆ ರೋಹಿಣಿ ಅವರು ಮನೆ ತಗೋತಿದಾರಲ್ವಾ, ಅದಕ್ಕೆ ಆ ಹೊಟ್ಟೆವರಿಗೆ ನಾವ್ ಬರಲ್ಲ ಅಂತ ಹೇಳ್ತಿದೀವಿ ಅಂತ ತಪ್ಪು ತಿಳ್ಕೊತಾರೆ. ಅವ್ರು ಹಾಗ್ ತಿಳ್ಕೊತಾರ. ಸರಿ, ನನ್ ಮೀನ ಮರಿ ಹೇಳ್ತಾ ಇದಾರೆ ಅಂತ ನಾನ್ ಬರ್ತೀನಿ. ಥ್ಯಾಂಕ್ಸ್ ಶ್ರುತಿ. ನಾನ್ ಒಂದು ಶ್ರುತಿ. ಇಲ್ಲೇ ಮನೋಜ, ನಾನ್ ಬರ್ತೀನಿ ಕಣ. ನಾನು ಬರ್ತೀನಿ ರೋಹಿಣಿ ಅವ್ರೆ. ಥ್ಯಾಂಕ್ ಯು ಶ್ರುತಿ. ಥ್ಯಾಂಕ್ಸ್ ಕಣ. ತುಂಬಾ ಒಳ್ಳೆ ಸುದ್ದಿ ಹೇಳಿದ್ಯಾ ಮನೋಜ, ಒಳ್ಳೇದಾಗ್ಲಪ್ಪ ನಿನಗೆ. ಹಾಗೆ ತುಂಬಾ ದೊಡ್ಡ ಅಮೌಂಟ್ ಕೊಟ್ಬಿಟ್ಟು ಮನೆ ತಗೋತಾ ಇದೀಯಾ? ಯಾವ್ದು ಲಿಟಿಗೇಷನ್ ಏನು ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡಿ ತಗೊಳಪ್ಪ, ಎಲ್ಲ ವಿಚಾರಿಸ್ಬಿಟ್ಟು ತಗೊಳಪ್ಪ. ಶ್ರಾವಣ ಮಾಸ ಯಾವಾಗ ಅಂತ ಹೇಳಿ ಪುರೋಹಿತ್ರೆ ಅಂದ್ರೆ ನಾಳೆಯಿಂದ ಆಷಾಢ ಶುರು ಆಗುತ್ತೆ ಅಂತ ಹೇಳ್ದಾಗಿದೆ ನಿಮ್ ಕತೆ. ಅಂದ್ರೆ ನಿಮ್ ಮಗ ಅಷ್ಟ್ ದೊಡ್ಡ ಮನೆ ತಗೋತಿದ್ದಾನೆ ಅನ್ನೋ ಸಂತೋಷ ಇಲ್ವಾ ನಿಮ್ಗೆ? ಲಿಟಿಗೇಷನ್ ಗಂಡಾಂತರ ಅಂತ ಹೇಳ್ತಿದ್ದೀರಲ್ಲ ರೀ, ಇದು ನಮ್ ಕಾಲ ಅಲ್ಲ. ಈ ಕಾಲದಲ್ಲಿ ಅವಕಾಶ ಸಿಕ್ತಿದೆ ಅಂದ್ರೆ ಗಮಕ್ಕಂತ ಬಾಚ್ಕೊಂಡು ಲಬಕ್ಕಂತ ಎತ್ತಿಟ್ಕೊಂಡ್ಬಿಡ್ಬೇಕು. ಮನೋಜ, ನೀ ಯಾರೇನ್ ಹೇಳಿದ್ರು ತಲೆ ಕೆಡಿಸ್ಕೊಬೇಡ ಕಣೋ. ನೀನು ಕಿಂಗ್ ತರ ಬದುಕ್ತೀಯಾ, ನೋಡ್ತಾ ಇರು. ನಾನ್ ಹೇಳಿದ್ದು ಒಳ್ಳೇದಾಗ್ಲಿ ಅಂತ. ಈ ಕಾಲದಲ್ಲಿ ಯಾವುದೇ ವ್ಯವಹಾರ ಮಾಡಿದ್ರು ಮೈಯೆಲ್ಲ ಕಣ್ಣಾಗಿರ್ಬೇಕು, 10 ಮೆದುಳಿಯೋ ತರ ಯೋಚನೆ ಮಾಡ್ಬೇಕು. ಅವನ ಹತ್ರ 5 ಡಿಗ್ರಿ ಇದೆ ಅಷ್ಟೇ, 10 ಮೆದುಳೆಲ್ಲ ಇಲ್ಲ. ಇನ್ನು ಈ ಗುಂಗ್ರ ಮುಂಗ್ಬೇಕಾದ್ರೆ ಹೇಳು 10 ತಲೆ ಇದೆ ಅಂತ. ನಾನ್ ಹೇಳ್ತೀನಿ, ಇಲ್ಲಪ್ಪ ಎಮ್ಮಂಗೆ 1000 ತಲೆ ಇದೆ ಅಂತ. ಯಾಕೆ ಯಾವಾಗ್ಲೂ ನನ್ನ ಚುಡಾಯಿಸ್ತಾನೆ ಇರ್ತೀರಾ? ನನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸೂರ್ಯ ಅವ್ರೆ? ಸೊಲ್ಲದ್ರೆ ಬೇಜಾರಾಗ್ಬಾರ್ದು. ರಾವಣಿನೋ ಹಾವು ರಾಣಿನೋ ನೋಡ್ದಂಗ ಆಗತ್ತೆ ನಮ್ಗ. ನೋಡಿದ್ರ ಮಾವ, ನೋಡಿ ಎಷ್ಟು ಚೀಪ್ ಆಗಿ ಮಾತಾಡ್ತಾರೆ ನನ್ ಬಗ್ಗೆ. ಲೈ ಯಾಕೋ? ಅಯ್ಯೋ ಅಪ್ಪಯ್ಯ, ನನ್ನನ್ನು ನೋಡಿದ್ರೆ ಏನ್ ಅನ್ಸತ್ತೆ ಅಂತ ಕೇಳಿದ್ರು. ನನ್ನ ಮನ್ಸಿಗೆ ಏನ್ ಬಂತು ಅದನ್ನ ಹೇಳ್ದೆ. ನಾನೇನು ಈ ಒಮ್ಮನು ತೂತಾಗಿರೋ ಬಕೆಟ್ಟು, ಟ್ರೈನ್ ಹೋದ್ಮೇಲೆ ಸಿಕ್ಕಿರೋ ಟಿಕೆಟ್, ಮೋಟರ್ ಕೆಟ್ಟೋಗಿರೋ ರಾಕೆಟ್ ಅಂತ ಏನಾದ್ರು ಹೇಳಿದ್ನಿ? ಸ್ವಲ್ಲಮ್ಮ ಬಿಡು ರೋಹಿಣಿ ಅವನ ಬಗ್ಗೆ. ಅಲ್ಲ ಕಡೆ, ಮನೆಯವರೆಲ್ಲ ಮಾತಾಡ್ಬೇಕಾದ್ರೆ ನೀನೇನ್ ನಿಂತ್ಕೊಂಡು ನೋಡ್ತಿದ್ಯಾ? ಎಲ್ರಿಗೂ ಬಿಸಿ ಬಿಸಿ ಕಾಫಿ ತಗೊಂಡ್ ಕೊಡು ಹೋಗು. ಹಾಗೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕು, ಎಲ್ರಿಗೂ ಸಿಹಿ ಆಗಿರ್ಲಿ. 2 ಸ್ಪೂನ್ ಹಾಕು. ನಿಮ್ ಹಿರಿ ಮಗಂಗೆ ನಾನು ಏನು ಕೊಡಲ್ಲ ಅತ್ತೆ, ಬೇಕಾದ್ರೆ ನೀವೇ ಕೊಡಿ.
ಏನ್ ನೋಡ್ತೀಯಗಳನ್ನ ಆಸೆ ಆಸೆ ನನಗೊಂದು ಆಸೆ ಮೀನಮ್ಮ ಅತ್ತೆಯಿಂದ ಬಯಸುವ ಆಸೆ ಮೀನಮ್ಮನ ಕೈಯಲ್ಲಿ ಅತ್ತೆ ಮುಗಿಸ್ಕೊಳ್ಳುವ ಆಸೆ. ಅಮ್ಮ ಮೀನಾ ಸರಿ ಅಕ್ಕ ಬಾಕಂದ ಹೇಗಿದೀಯಾ? ಚೆನ್ನಾಗಿದ್ದೀನಮ್ಮ, ನೀನು? ಚೆನ್ನಾಗಿದ್ದೀನಿ. ತಗೊಮ್ಮ ತಗೊಳು ತಗೋ. ಯಾಕಕ್ಕ ದುಡ್ಡು? ಇದು ನನ್ ಫಸ್ಟ್ ಆರ್ಡರ್ ಅಲ್ಲಿ ಬಂದಿರೋ ಲಾಭ ಗನ್ಕ. ಇದನ್ ಯಾಕಮ್ಮ ನಮಗ್ ಕೊಡ್ತಿದ್ಯಾ? ನಿನ್ನ ಹತ್ರನೇ ಇಟ್ಕೊಂಡ್ರೆ ನಿನ್ ಖರ್ಚಿಗೆ ಆಗಲ್ವಾ? ನನ್ನ ಹತ್ರ ಇದೆ ಅಮ್ಮ, ನಿಮ್ಗ್ ಕೊಡ್ಬೇಕು ಅಂತ ಅನ್ಸ್ತು ಕೊಟ್ಟೆ. ಇದನ್ನ ನಾನು ನಿಮ್ಗೆ ಮೊದ್ಲೇ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಮನೆಯವರು ಕಾಣಿಸ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಬಂದ್ ಕೊಡೋದಕ್ ಆಗ್ಲಿಲ್ಲ ಅಮ್ಮ. ಅಕ್ಕ ಬಾವ ಟ್ರಿಪ್ ಹೋಗಿದ್ರು ಅಲ್ವಾ? ತಿರುಪತಿಗೆ ಹೋಗ್ ಬಂದಿದ್ದಾರೆ. ನಿನ್ ಹತ್ರ ಹೇಳ್ಬಿಟ್ಟೆ ಹೋಗ್ಬೋದಿತ್ತಲ್ವಾ ಅಕ್ಕ? ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರು, ಅದಕ್ಕೆ ಹೇಳಿಲ್ಲ. ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ರಾ? ಯಾಕಮ್ಮ? ಅಯ್ಯೋ ಅದ್ಯಾಕಮ್ಮ ಕೇಳ್ತೀಯಾ? ಏನೋ ಬಾಯ್ ತಪ್ಪಿ ನಾನ್ ನಿಮ್ಗಿಂತ ಜಾಸ್ತಿ ಸಂಪಾದನೆ ಮಾಡಿದೀನಿ ಅಂತ ಹೇಳ್ಬಿಟ್ನಪ್ಪ, ಅದಕ್ಕೆ ಕೋಪ ಮಾಡ್ಕೊಂಡ್ ಹೋಗಿದ್ರು. ನೀನ್ ಹೇಳಿದ್ರಲ್ಲಿ ತಪ್ಪೇನು ಇರ್ಲಿಲ್ವಲ್ಲ ಅಕ್ಕ? ನಾನು ಹಾಗೆ ಅನ್ಕೊಂಡಿದ್ದೆ ಕನಕ, ಆದ್ರೆ ಅವರು ಮನ್ಸಿಗೆ ತುಂಬಾ ತಗೊಂಡು ನನ್ಗಿಂತ ಜಾಸ್ತಿ ಸಂಪಾದನೆ ಮಾಡಿ ತೋರ್ಸ್ಬೇಕು ಅಂತ ತಿರುಪತಿ ಟ್ರಿಪ್ ಒಪ್ಕೊಂಡು ಹೋಗ್ ಬಂದಿದ್ದಾರೆ. ಈ ವಿಷಯದಲ್ಲಿ ನಿಮ್ಮ ಅಪ್ಪನೂ ಹೀಗೆ ಕಣೆ. ಮಳೆಗಾಲದಲ್ಲಿ ಒಂದಿನ ಕಬ್ಬನ ಹಾಲು ಕುಡಿಯಕ್ ಯಾರು ಬರ್ಲೇ ಇಲ್ಲ. ನಾನ್ ಅವಾಗ ಆ ಖಾಲಿ ಅಂಗಡಿಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ, ಹೂ ಕಟ್ಟಕ್ ನಂಗೆ ಸಹಾಯ ಮಾಡಿ, ಇವತ್ ನಂಗೆ ತುಂಬಾ ಆರ್ಡರ್ ಇದೆ ಅಂತ ಅಂದ್ಬಿಟ್ಟೆ ಕಣೆ. ಮುಗೀತಮ್ಮ. ಅಷ್ಟಕ್ಕೆ ಕೋಪ ಮಾಡ್ಕೊಂಡು ನನ್ ಕೆಲ್ಸಕ್ಕಿಂತ ನಿನ್ ಕೆಲ್ಸ ಹೆಚ್ಚ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು 1 ವಾರ ನನ್ನ ಹತ್ರ ಮಾತಾಡ್ಲಿಲ್ಲ ಗೊತ್ತಾ? ಓಹೋ, ಈ ವಿಷಯದಲ್ಲಿ ಎಲ್ಲಾ ಗಂಡಸ್ರು ಒಂದೇ ಅನ್ಸುತ್ತೆ, ಆದ್ರೆ ಭಾವ ಆಗಲ್ಲ ಅಕ್ಕ. ನಿನ್ ಹತ್ರ ಅವತ್ ರಾತ್ರಿನೇ ಮಾತಾಡಿದಾರ ತಾನೆ ಅಕ್ಕ? ಅಲ್ ನೋಡು, ರೋಹಿಣಿ ಮತ್ತೆ ಅವ್ರ ಯಜಮಾನ್ರು ಬರ್ತಾ ಇದಾರ. ಬಮ್ಮ ರೋಹಿಣಿ, ಹೇಗಿದ್ಯಾ? ನಾವ್ ಚೆನ್ನಾಗಿದ್ದೀವಿ. ಏನಾದ್ರೂ ವಿಶೇಷನಾ ರೋಹಿಣಿ? ಇಬ್ರು ಒಟ್ಟಿಗೆ ದೇವಸ್ಥಾನಕ್ ಬಂದಿದ್ದೀರಾ? ನಾವ್ ಹೇಳಿದ್ವಲ್ಲ ಹೊಸ ಮನೆಗೆ ಅಡ್ವಾನ್ಸ್ ಕೊಡ್ಬೇಕು ಅಂತ, ಅವರು ಇದೇ ದೇವಸ್ಥಾನಕ್ ಬನ್ನಿ ಅಂತ ಹೇಳಿದ್ರು. ರೋಹಿಣಿ ಅವರೇ, ದೇವ್ರಿಗೊಂದ್ ಅರ್ಚನೆ ಮಾಡಿಸಿ ಆಮೇಲೆ ದುಡ್ಡು ಕೊಡಿ, ಅದಕ್ಕೆ ಹೋಗ್ತಿದೀವಿ. ಸರಿ ಬನ್ನಿ, ನಾನು ಹೇಳ್ತೀನಿ ಅರ್ಚಕರಿಗೆ. ನಿಮ್ ರೆಕಮೆಂಡೇಶನ್ ನಮಗ್ ಬೇಕಾಗಿಲ್ಲ, ಅಂದ್ರೆ ದೇವ್ರ ಹತ್ರ ರೆಕಮೆಂಡೇಶನ್ ತಗೊಂಡು ಪೂಜೆ ಮಾಡೋದು ಇಷ್ಟ ಇಲ್ಲ ಅಂತಂದೆ. ಪರವಾಗಿಲ್ಲ, ನಾವ್ ಹೋಗ್ ಮಾಡಿಸ್ತೀವಿ ಬಿಡಿ. ಅಯ್ಯೋ, ಹಾರನು ತಗೊಂಡ್ ಬಂದಿದ್ದೀರಾ? ನಮ್ಮ ಅಂಗಡಿಗೆ ತಗೊಂಡಿದ್ರೆ ನಾನ್ ದುಡ್ಡು ತಗೋತಿರ್ಲಿಲ್ವಲ್ಲಮ್ಮ. ಆಂಟಿ, ಇದು ದೇವ್ರಿಗೆ ಹಾಕೋ ಹಾರ, ಹಾಗೆಲ್ಲ ಫ್ರೀ ಆಗಿ ತಗೋಬಾರ್ದು, ಅದಕ್ಕೆ ನಾವು ಹೊರಗಡೆಯಿಂದಾನೇ ತಗೊಂಬಂದ್ವಿ. ಬನ್ನಿ ಮನೋಜ್. ಏನೇ ಮೀನಾ, ಆ ಹುಡುಗಿ ಮಾತಿನ ಅರ್ಥ ಹಂಗಿದೆ? ನಾವೆಲ್ಲ ಒಂದೇ ಮನೆಯವ್ರಲ್ವಾ ಅನ್ನೋ ಅರ್ಥದಲ್ಲಿ ಹೇಳ್ದೆ. ನಾವೆಲ್ಲ ಒಂದೇ ಅನ್ನೋ ಭಾವನೆ ಅವ್ರ ಮನ್ಸಲ್ಲಿ ಇರ್ಬೇಕಲ್ವಮ್ಮ. ಬಿಟ್ಟಾಕು. ಸರಿ ಬಾ ಹೊರಡೋಣ. ರೋಹಿಣಿ, ಏನಿದು? ಅಲ್ಲ ನೋಡ್ಕೊಂಡ್ ಬರ್ಬೇಕು ತಾನೆ. ನಿಮ್ ಹತ್ರ ಮಾತಾಡ್ತಿದ್ನಲ್ಲ ಮನೋಜ್, ಗೊತ್ತಾಗ್ಲಿಲ್ಲ. ರೀ ಸ್ವಾಮಿ, ಯಾಕ್ರಿ ತಿರುಗಾಡೋ ಜಾಗದಲ್ಲಿ ಬೆಂದಿಗೆಟ್ಟಿದಿರಲ್ಲ, ಗೊತ್ತಾಗಲ್ವಾ? ನೀವು ಒಳಗಡೆ ನಡೀರಿ, ನಾನು ನೋಡ್ಕೊತೀನಿ. ಸರಿ ರೋಹಿಣಿ, ನಿನ್ ಕಾಲಿಗೆ ಏನಾಗಿಲ್ಲ ತಾನೆ? ಏನಾಗಿಲ್ಲ. ನೋಡ್ಕೊಂಬ, ಕೊಡು, ಕೈ ಕೊಡು. ಅಕ್ಕ, ಏನವ್ರು ಏನೋ ಅಗ್ರಿಮೆಂಟ್ ಅಂತೆಲ್ಲ ಮಾತಾಡ್ತಾ ಇದ್ರು? ಅವ್ರೊಂದ್ ಮನೆ ನೋಡಿದಾರಂತೆ, 3 ಕೋಟಿ. ಏನು 3 ಕೋಟಿನ? ಹೌದು ಕಣ, ಅದಕ್ಕೆ ಅಡ್ವಾನ್ಸ್ ಕೊಡೋದಕ್ ಬಂದಿದ್ದಾರೆ. ಇವಾಗ್ಲೇ ಅವ್ರ ಕಾಲ್ ನೆಲದ ಮೇಲೆ ನಿಲ್ತಿಲ್ಲ, ಮುಂದೆ ಹೇಗೋ. ಏಯ್, ನಿನಗೆ ಯಾಕೆ ಅದೆಲ್ಲ? ಸುಮ್ನೆ ಬಿಡು. ಅಮ್ಮ, ನೀನ್ ಯಾಕೆ ಹೀಗ್ ನಿನ್ಕೊಂಡ್ಬಿಟ್ಟೆ? ಅದು ಮೀನಾ, ಅವರು ಒಳ್ಳೆ ಕೆಲ್ಸಕ್ ಬಂದಿದ್ದಾರೆ ಅಂತ ನೀನ್ ಹೇಳ್ತಾ ಇದೀಯಾ, ಆದ್ರೆ ಆ ಹುಡುಗಿ ಕಾಲ್ ತಗ್ಲಿ ದೇವ್ರಿಗೆ ಅಭಿಷೇಕ ಆಗ್ಬೇಕಾಗಿರೋ ನೀರೆಲ್ಲ ಚೆಲ್ಲೋಯ್ತಲ್ಲೇ, ಇದ್ ಯಾಕೋ ಒಳ್ಳೆ ಶಕುನ ಅಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಶಕುನ ಸರಿ ಇಲ್ಲ ಅಂತ್ಯಾ? ಹೌದು ಮೀನಾ, ಅದು ದೇವಸ್ಥಾನದಲ್ಲಿ ಬೇರೆ ಹೀಗಾಯ್ತಲ್ಲೇ. ಸರಿ, ನೀನ್ ಇನ್ನೇ ಇರು, ನಾನು ಅವ್ರ ಹತ್ರ ಹೋಗಿ ಅಡ್ವಾನ್ಸ್ ಇನ್ನೊಂದ್ ದಿನ ಕೊಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಬೇಡ ನೋಡು, ನೀನ್ ಹೋಗಿ ಇದೇನೇ ಹೇಳಿದ್ರು ಅವ್ರಿಗೆ ನಿನ್ಗೆ ಹೊಟ್ಟೆ ಕಿಚ್ಚಿದೆ, ಅಸೂಯೆ, ಅದು ಇದು ಅಂತೆಲ್ಲ ಮಾತಾಡ್ತಾರೆ. ಬೇಡ ಕಂದ. ಹೌದು ಅಕ್ಕ, ನಿಮ್ ಭಾವನೂ ಕೂಡ ಬಾಯಿಗೆ ಬಂದಂಗ್ ಮಾತಾಡ್ತಾರ. ನೀನಾ, ನೀನೊಂದ್ ಕೆಲ್ಸ ಮಾಡು, ಅವ್ರೆಲ್ಲ ಹೋದ್ಮೇಲೆ ಅವ್ರು ಯಾವ ಕೆಲ್ಸ ಮಾಡ್ತಿದಾರೋ ಅದ್ರಲ್ಲಿ ಯಾವ ಬಾಧೆನೋ ಬರೋದ್ ಬೇಡ ಅಂತ ದೇವ್ರ ಹತ್ರ ಬೇಡ್ಕೊಂಡು 1 ತೆಂಗಿನಕಾಯಿ ಹೊಡೆದ್ಬಿಡು. ಸರಿನಮ್ಮ? ಅಮ್ಮ, ನೀನ್ ಇಲ್ಲೇ ಇರು, 1 ನಿಮಿಷ ಬರ್ತೀನಿ. ಸರ್, ಇದ್ರಲ್ಲಿ 5 lakhs ಇದೆ. ಇನ್ನ ಮಿಕ್ಕಿದ್ದು 25 lakhs ನ ನಮ್ಮ ಸಬ್ ಡೀಲರ್ಸ್ ಹತ್ರ ತಗೊಂಡು ನಿಮ್ಗೆ ಕೊಟ್ಬಿಡ್ತೀವಿ ಸರ್. ಓಕೆ ಅಪ್ಪ, ನನ್ನ ಮನೆ ನಾನು ನಿನ್ನಂತ ವ್ಯಕ್ತಿಗೆ ಮಾಡ್ತಿದ್ದೀನಿ ಅನ್ನೋದೇ ನನಗ್ ಖುಷಿ. ನೀವು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀರಿ, ಜೀವನದಲ್ಲಿ ಒಳ್ಳೆ ಹಠ ಛಲ ಇಟ್ಕೊಂಡು ಮುಂದೆ ಬರ್ಬೇಕು ಅನ್ಕೊಂಡಿದ್ದೀರಿ. ಆದ್ರೆ ಮುಂದೆ ನೀವೇನಾದ್ರೂ ಒಂದು ದೊಡ್ಡ ಪೊಸಿಷನ್ ಬಂದಾಗ ನನ್ನ ಹತ್ರನೇ ಮನೆ ತಗೊಂಡಿದ್ದು ಅನ್ನೋದ ಎಲ್ರಿಗೂ ಹೇಳ್ತಿರಲ್ವಾ, ಅದೇ ನನ್ಗೆ ತುಂಬಾ ಖುಷಿ ತರುವಂತ ವಿಷಯ. ಖಂಡಿತ ಹೇಳ್ತೀವಿ ಸರ್, ನಿಮ್ಮನ್ ಮರೆಯಕ್ಕಾಗತ್ತಾ? ಹಾಗೆ ನನಗೆ ನೀವು ಕೊಡ್ಬೇಕಾಗಿರೋ ಬಾಕಿ ಅಮೌಂಟ್ ನ ಕ್ಯಾಶ್ ಆಗಿ ಕೊಟ್ಬಿಡಿ. ಓಕೆ ಸರ್, ನಾನೇ ಖುದ್ದಾಗಿ ಬಂದು ಕೊಡ್ತೀನಿ. ರೋಹಿಣಿ, ಅಮೌಂಟ್ ಕೊಡೋಣವಾ? ಹಾ, ಅದಕ್ಕೂ ಮೊದಲು ನಾವು ಅಡ್ವಾನ್ಸ್ ಅಗ್ರಿಮೆಂಟ್ ಮಾಡಿಸಿದೀವಿ, ಅದಕ್ಕೆ 1 ಸೈನ್ ಮಾಡ್ಕೊಡಿ ಅಲ್ವಾ ಲಕ್ಷ್ಮಿ?
ಹಾ ರೋಹಿಣಿ ಅವರೇ ಒಂದ್ ನಿಮಿಷ ಬರ್ತೀರಾ? ಒಂದ್ ನಿಮಿಷ. ಏನ್ ಮೀನವ್ರೆ, ಇನ್ನೇನ್ ದುಡ್ಡು ಕೊಡ್ಬೇಕು ಅನ್ನೋ ಅಷ್ಟ್ರಲ್ಲಿ ಬಂದ್ ಕರಿತಾ ಇದೀರಲ್ಲ? ಏನಿಲ್ಲ ರೋಹಿಣಿ ಅವರೇ, ಅದು ನೀವು ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೆ ಮಿಸ್ ಆಗಿ ಕಾಲ್ ತಾಕಿ ಬಿಂಗೆ ಕೆಳಗಡೆ ಬಿದ್ದೋಯ್ತಲ್ಲ, ಅದಕ್ಕೆ ಅದು ಅಪಶಕುನ ಅಂತ ಅಮ್ಮ ಹೇಳ್ತಿದ್ರು. ನೀವ್ ಯಾವ್ದಕ್ಕೂ ಯೋಚನೆ ಮಾಡಿ ದುಡ್ಡನ್ನ ನಾಳೆ ಕೊಡ್ಬೋದಲ್ವಾ ಅಂತ ಹೇಳೋದಕ್ ಕರ್ದೆ. ರೋಹಿಣಿ ಅವರೇ, ನೀವು ಸುಮ್ನೆ ದೇವಸ್ಥಾನಕ್ ಬಂದಿಲ್ಲ, ಒಂದ್ ಒಳ್ಳೆ ಕೆಲ್ಸದ ಮೇಲೆ ದೇವಸ್ಥಾನಕ್ ಬಂದಿದ್ದೀರಾ. ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡು ನಾಳೆ ಇದನ್ನ. ಮನೋಜ್, ಏನ್ ಮಾಡೋದು? ಅದು ರೋಹಿಣಿ, ಮೀನಾ ಹೇಳ್ದಂಗೆ ನನಗೂ ಯಾಕೋ ಇದು ಅಪಶಕುನ ಅಂತ ಅನಿಸ್ತಾ ಇದೆ. ರೀ, ಏನ್ರಿ ಇದು? ಇರು ಲಕ್ಷ್ಮಿ. ರೋಹಿಣಿ, ಮೀನಾ ಹೇಳ್ದಂಗೆ ಇದನ್ನ ಇನ್ನೊಂದಿನ ಮಾಡೋಣವಾ? ಅಯ್ಯೋ ಮನೋಜ್, ಕಾಲ್ ತಾಕಿ ಬಿಂದಿಗೆ ಬಿತ್ತು ಅಷ್ಟೇ, ಇದ್ರಲ್ಲಿ ಅಪಶಕುನ ಏನ್ ಬಂತು? ಮನೋಜ್, ಇವತ್ತೇ ದುಡ್ಡು ಕೊಟ್ಬಿಡೋಣ. ಮನೋಜ್ ಸರ್, ಏಕೆ ಯಾರು? ನನ್ನ ತಮ್ಮನ ಹೆಂಡತಿ ಸರ್. ಹೋ, ನಿಮ್ಮನೆಯವ್ರೇನಾ? ಅದಕ್ಕೆ ಹಾಗೆ ಹೇಳ್ತಾ ಇರೋದು. ಹೌದು, ಅಮ್ಮನೆಯವರೇ ಒಬ್ರು ಆಸ್ತಿ ಪಾಸ್ತಿ ಅಂತ ಖರೀದಿ ಮಾಡೋ ಟೈಮ್ನಲ್ಲಿ ಈ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಇದ್ದದ್ದೇ. ಅದು ಹಾಗಲ್ಲ ಸರ್, ಇವರು ಇದೇ ದೇವಸ್ಥಾನದಲ್ಲಿ ಹೂ ಕಟ್ಟೋದು, ಅದಕ್ಕೆ ಇವ್ರಿಗೆ ದೇವ್ರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು ಸರ್. ಈ ಅಡ್ವಾನ್ಸ್ ದುಡ್ಡನ್ನ ನಾನು ಇನ್ನೊಂದಿನ ಕೊಡ್ತೀನಿ ಸರ್. ಮನೋಜ್ ಸರ್, ನಾವಿಲ್ಲಿ ಬರ್ಬೇಕಾದ್ರೆ ಶಕುನ ಎಲ್ಲ ನೋಡ್ಕೊ ಬಂದ್ವಿ. ನಮ್ಗೀಗ ಟೈಮ್ ಚೆನ್ನಾಗಿದೆ. ನೀವು ಮಾತಾಡ್ತಿರೋದು ಯಾಕೋ ನನ್ ಸರಿ ಅನಿಸ್ತಿಲ್ಲ. ಲಕ್ಷ್ಮಿ, ನೀನ್ ಆ ಮುಖಂದಕ್ಕೆ ಫೋನ್ ಮಾಡು, ಈ ಡೀಲ್ನ ಅವ್ರಿಗೆ ಕೊಟ್ಬಿಡೋಣ. ಸರಿ ರೀ. ಸರ್ ಸರ್ ಸರ್, ಏನ್ ಸರ್ ಇದು? ನೋಡಿ ಮನೋಜ್ ಸರ್, ನೀವು ಚೆನ್ನಾಗಿ ಓದಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ನಾವು ನಮ್ಮ ಮನೆ ಕೊಡೋಕೆ ಒಪ್ಕೊಂಡಿದ್ವಿ. ನೀವು ನೋಡಿದ್ರೆ ಈ ರೀತಿ ಹೇಳ್ತಿದ್ದೀರಾ. ಆ ಪಾರ್ಟಿ ನಿಮಗಿಂತ 50 ಲಕ್ಷ ಜಾಸ್ತಿ ಕೊಡ್ತೀನಂತ ಅಂದ್ರು. ನಾವು ಬೇಗ ಮನೆ ಮಾರಿ ಹೊರದೇಶಕ್ಕೆ ಹೋಗ್ಬೇಕು, ನಮ್ಗೆ ಟೈಮ್ ಇಲ್ಲ. ಲಕ್ಷ್ಮಿ, ನೀನ್ ಅವ್ರಿಗೆ ಫೋನ್ ಮಾಡು. ಸರ್ 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 ಮಾತಾಡೋಣ ಇರಿ ಸರ್. ಸರ್, ನಮ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ನಾವ್ ಇವತ್ತೇ ದುಡ್ಡು ಕೊಡ್ತೀವಿ. ಮೀನವ್ರೆ, ನೀವ್ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಅಲ್ಲ ರೋಹಿಣಿ ಅವರೇ, ನಾನ್ ನಿಮ್ ಒಳ್ಳೇದಕ್ಕೆ ಹೇಳ್ತಿರೋದು. ನಮ್ ಬಗ್ಗೆ ನೋಡ್ಕೊಳ್ಳೋದಕ್ ನಮಗ್ ಗೊತ್ತು ಮೀನವ್ರೆ. ಮನೋಜ್, ನೀವ್ ದುಡ್ಡು ಕೊಡಿ. ಮನೋಜ್, ಕೊಡಿ. ನಾವು ದೇವಸ್ಥಾನದಲ್ಲಿ ಅಲ್ವಾ ಇದನ್ನೆಲ್ಲ ಮಾಡ್ತಿರೋದು, ಎಲ್ಲ ಸರಿ ಹೋಗುತ್ತೆ. ಮುಂದಿನ ಅಡ್ವಾನ್ಸ್ ಯಾವಾಗ ಕೊಡ್ತೀರಾ ಅಂತ ಹೇಳಿ. ಹಾಗೆ ಲೋನ್ಗೆ ಅಪ್ಲೈ ಮಾಡ್ಬೇಕಂತ ಹೇಳ್ತಿದ್ರಲ್ವಾ, ನಿಮ್ಗೆ ಮನೆ ಕೀ ಕೊಡ್ಬೇಕಾದ್ರೆ ಸೇಲ್ಡ್ ಅಗ್ರಿಮೆಂಟ್ ನಿಮ್ಗೆ ಕೊಟ್ಬಿಡ್ತೀವಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಒರಿಜಿನಲ್ ಕಾಪಿ ಎಲ್ಲ ನಿಮ್ಮ ಹತ್ರ ಇರಲಿ. ನಾಳೆ ನನ್ಗೆ ಜೆರಾಕ್ಸ್ ಮಾಡಿಸಿ ನನ್ಗೊಂದು ಕಾಪಿ ಕೊಡಿ. ನಾವಿಲ್ಲಿ ಬರ್ತೀವಿ. ಸರಿ ಸರ್. ಮನೋಜ್, ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ರೋಹಿಣಿ, ಮೀನಾ ಹಾಗೆ ಹೇಳಿದ್ಲಲ್ಲ. ಮನೋಜ್, ನೀವು 5 ಡಿಗ್ರಿ ಮಾಡ್ಕೊಂಡಿದ್ದೀರಾ, ಅವ್ರ ತರ ಸೆಕೆಂಡ್ PUC ಓದಿರೋದಾ? ಅವ್ರಿಗೆ ಏನ್ ಗೊತ್ತಾಗುತ್ತೆ ಹೇಳಿ? ಅಯ್ಯೋ, ಹೋಗಿ ಹೋಗಿ ಇವ್ರ ಮಾತನ್ನ ನೀವು ಸೀರಿಯಸ್ ಆಗಿ ತಗೋತಾ ಇದ್ದೀರಲ್ಲ. ವಿಶ್ವಾಸ್ ಸರ್ ಹೇಳ್ದಾಗೆ ಒಬ್ರು ಮುಂದೆ ಬರ್ತಿದ್ದಾರೆ ಅಂತಂದ್ರೆ ಯಾರ ತಾನೇ ಸಂತೋಷ ಆಗತ್ತೆ ಹೇಳಿ? ಮನೋಜ್, ಹೊಟ್ಟೆ ಉರಿದ ಹಾಗೆ ಹೇಳಿರ್ತಾರೆ. ನಡೀರಿ, ಬನ್ನಿ ಹೋಗೋಣ. ಅಮ್ಮ, ಅವ್ರು ಮಾತಾಡಿದ್ ಕೇಳಿಸ್ಕೊಂಡ ನಿನಗೆ ಈ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಡ ಅಂತ ನಾನು ಹೇಳಿರ್ಲಿಲ್ವಾ? ಇಲ್ಲ ಅಮ್ಮ, ಯಾಕೋ ಮನ್ಸು ತಡಿಲಿಲ್ಲ, ಅದಕ್ಕೆ ಹೋಗಿ ಹೇಳ್ದೆ. ಅಲ್ಲ ಕಣಮ್ಮ, ಈ ಕಾಲದಲ್ಲಿ ಯಾರಿಗೂ ಕೆಟ್ಟದ್ ಮಾಡದೇ ಇದ್ರೆ ಸಾಕು ಅಂತ ಅನ್ಕೋತೀವಿ. ಅಂತದ್ರಲ್ಲಿ ನೀನು ಒಳ್ಳೇದ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಆಗತ್ತಾ ಹೇಳು? ನೋಡ್, ಈಗ ನಿನಗೆ ಹೊಟ್ಟೆ ಉರಿ ಅನ್ನೋ ತರ ಮಾತಾಡ್ಬಿಟ್ಟು ಹೋಗ್ತಿದ್ದಾರೆ. ಹೋಗ್ಲಿ ಬಿಡು, ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಬಾ ಹೋಗೋಣ. ಒಂದ್ ನಿಮಿಷ ಅಮ್ಮ. ಹೆಲೋ, ನಾನು ಕಲ್ಯಾಣ ಮಂಟಪದಿಂದ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ಮೊನ್ನೆ ಒಂದು ಡೆಕೋರೇಷನ್ ಮಾಡಿದ್ರಲ್ವಾ, ಆ ಡೆಕೋರೇಷನ್ ನೋಡಿ ಒಬ್ಬಾಕೆ ನಿಮ್ ಬಗ್ಗೆ ವಿಚಾರಿಸಿದ್ದಾರೆ. ಅವ್ರ ಮನೇಲಿ ಒಂದು ಫಂಕ್ಷನ್ ಇದೆಯಂತೆ, ಆದ್ರೆ ಅದು ಬೇರೆ ಛತ್ರದಲ್ಲಿ. ನೀವೇ ಡೆಕೋರೇಷನ್ ಮಾಡ್ಬೇಕಂತ ಹೇಳಿದಾರಮ್ಮ. ನಾನ್ ನಿನ್ಗೆ ಅವ್ರ ನಂಬರ್ ಕಳಿಸ್ತೀನಿ, ನೀನ್ ಅವ್ರ ಹತ್ರ ಮಾತಾಡ್ಬೋದಾ? ತುಂಬಾ ಥ್ಯಾಂಕ್ಸ್. ಓಕೆನಮ್ಮ. ಮೀನಾ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಅಮ್ಮ, ಇನ್ನೊಂದು ಆರ್ಡರ್ ಸಿಕ್ಕಿದೆ. ಓ, ಬಂದ್ರು ಮೇಡಮ್. ನಮಸ್ತೆ. ನಮಸ್ತೆ ಸರ್. ನೀವೇ ಅಲ್ವೇ ನಮ್ಮ ಮೀನು? ಹೌದು, ನಾನೇ. ನಾನೇ ನಿಮಗ್ ಫೋನ್ ಮಾಡಿ ಬರಕ್ ಹೇಳಿ. ಹೇಳಿ ಸರ್. ನೀವು ಒಂದ್ ಕಡೆ ಡೆಕೋರೇಷನ್ ಮಾಡಿದ್ದನ್ನ ನಾವು ನೋಡಿದ್ವಿ. ಅದ್ ಸಣ್ಣ ಫಂಕ್ಷನ್ ಆದ್ರೂ ಬಹಳ ಗ್ರ್ಯಾಂಡ್ ಆಗಿತ್ತು ನೀವು ಡೆಕೋರೇಷನ್ ಮಾಡಿದ್ದು. ಈಗ ನನ್ ಮಗಳ ಮದ್ವೆ ಈ ಮಂಡಪದಲ್ಲಿ ಮಾಡ್ತಿದೀವಿ, ಅದಕ್ಕೆ ನೀವು ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತಮ್ಮ, ಅದಕ್ಕೆ ಬರಕ್ ಹೇಳಿದ್ವಿ. ಅಯ್ಯೋ, ಖಂಡಿತವಾಗ್ಲು ಸರ್. ನನ್ನ ಹತ್ರ ಕೆಲವೊಂದು ಮಾಡೆಲ್ಸ್ ಇದೆ, ಅದನ್ನ ನೋಡಿ ಅದ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ತಲೆಯಲ್ಲಿ ಯಾವ್ದಾದ್ರು ಇದ್ರೆ ಹೇಳಿ, ನಾನು ಅದೇ ರೀತಿ ಮಾಡ್ಕೊಡ್ತೀನಿ. ಬನ್ನಿಮ್ಮ, ಮ್ಯಾನೇಜರ್ ಹತ್ರ ಮಾತಾಡೋಣ. ಹಾ ಸರ್. ಇದನ್ನೆಲ್ಲ ಇವತ್ತೇ ಮುಗಿಸ್ಬಿಡ್ರಪ್ಪ. ಸರ್, ನಮ್ ಮದ್ವೆಗೆ ಅವ್ರು ಯಾರು ವಿಶಾಲಾಕ್ಷಿ ಅಂದ್ರಲ್ವಾ, ಅವ್ರು ಮಾಡೋ ಡೆಕೋರೇಷನ್ ಬೇಡ ಸರ್. ನಮ್ ಮದ್ವೆಗೆ ಇವರೇ ಮಾಡ್ಲಿ. ಸರ್, ನಾನು ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಬುಕಿಂಗ್ ಮಾಡುವಾಗ್ಲೇ ಇಲ್ಲಿ ಡೆಕೋರೇಷನ್ ಮಾಡೋರೆಲ್ಲ ಇಲ್ಲೇ ಇದ್ದಾರೆ, ಅವರೇ ಎಲ್ಲ ಮಾಡ್ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಸರ್, ಅವ್ರು ಮಾಡಿರೋ ಡೆಕೋರೇಷನ್ ಫೋಟೋಸ್ ಎಲ್ಲ ನೋಡಿದ್ವಿ.
ಒಂದು ಚೆನ್ನಾಗಿಲ್ವಲ್ಲ ಸರ್? ನಮಸ್ತೆ ಸರ್. ಸರ್ ನಾನು ತುಂಬಾ ಕಡೆ ಡೆಕೋರೇಷನ್ ಮಾಡಿದೀನಿ, ನನ್ಗೆ ಒಂದೇ ಒಂದ್ ಚಾನ್ಸ್ ಕೊಟ್ಟು ನೋಡಿ ಸರ್, ಹಿಂಗ್ ಮಾಡ್ತೀನಿ ಅಂತ. ಅಯ್ಯೋ ಹಾಗೆಲ್ಲ ಆಗಲ್ಲಮ್ಮ, ತೊಂದ್ರೆ ಆಗ್ಬಿಡುತ್ತೆ. ಇಲ್ಲಿ ಯಾರೇ ಬುಕಿಂಗ್ ಮಾಡೋದು ಅವರೇ ಹೂವಿನ ಡೆಕೋರೇಷನ್ ಮಾಡೋದು. ಅದ್ ಬಿಟ್ಟು ನಾನು ಹೊರಗಡೆ ಯಾರಿಗೂ ಕೊಡೋದಿಕ್ ಆಗಲ್ಲ. ಅದೇ ಇಲ್ಲಿನ ರೂಲ್ಸ್. ಏನ್ ನಡೀತಿದೆ ಇಲ್ಲಿ? ಅಮ್ಮ ನಮಸ್ತೆ ಅಮ್ಮ. ಹಾ ಅಮ್ಮ, ನಾನು ಇವ್ರಿಗೆ ಮಂಟಪ ಬುಕ್ ಮಾಡ್ಬೇಕಾದ್ರೆ ನಿಮ್ ಬಗ್ಗೆ ಹೇಳಿದ್ದೆ, ಆದ್ರೆ ಅವರು ಬೇರೆಯವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಾನು ಹಾಗಲ್ಲ ಅಂತ ಹೇಳ್ತಾ ಇದ್ದೆ. ಇಲ್ಲಿ ರೆಗ್ಯುಲರ್ ಆಗಿ ಡೆಕೋರೇಷನ್ ಮಾಡೋರು ನಾವೇ, ಅಂತದ್ರಲ್ಲಿ ಬೇರೆಯವರು ಬಂದು ಇಲ್ಲಿ ಡೆಕೋರೇಷನ್ ಹೇಗೆ ಮಾಡ್ತಾರೆ? ನಮ್ಗೆ ಇಷ್ಟ ಆದವ್ರ ಕೈಯಲ್ಲಿ ಡೆಕೋರೇಷನ್ ಮಾಡಿಸ್ಕೊಳ್ತೀವಿ, ಅದ್ ನಮ್ ಇಷ್ಟ. ಇರಬಹುದಪ್ಪ, ಆದ್ರೆ ಈ ಛತ್ರದಲ್ಲಿ ಡೆಕೋರೇಷನ್ ನಮ್ದೇ ಆಗಿರುತ್ತೆ, ನಾವೇ ಮಾಡ್ತೀವಿ. ದುಡ್ಡು ಖರ್ಚು ಮಾಡಿ ಮದ್ವೆ ಮಾಡ್ತಾ ಇರೋದು ನಾವು. ನಮ್ಗೆ ಯಾರು ಇಷ್ಟ ಆಗುತ್ತೋ ಅವ್ರ ಕೈಯಲ್ಲಿ ಮಾಡಿಸ್ಕೊಳ್ತೀವಿ. ನಿಮ್ಗೇನು ಕಷ್ಟ? ಹಾಗ ಸರಿ, ಈ ಹುಡುಗಿನು ಡೆಕೋರೇಷನ್ ಮಾಡೋದಿಕ್ಕೆ ಒಂದು ಕೊಟೇಶನ್ ಅಂತ ಕೊಡ್ಲಿ, ನಾನು ನನ್ನ ಕಡೆಯಿಂದ ಕೊಟೇಶನ್ ಕೊಡ್ತೀನಿ. ಎರಡನ್ನು ನೋಡಿ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಮಾಡಿಸಿ. ಸರ್ ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿ. ಹಾ ಮೇಡಮ್ ಬನ್ನಿ. ಹಾ ಹೊರಗಡೆಯಿಂದ ಬರ್ತಾ ಇರ್ಬೇಕಾದ್ರೆ ಹೊರಗಡೆ ಎಲ್ಲ ಡೆಕೋರೇಷನ್. ಅಣ್ಣ ಒಂದ್ ನಿಮಿಷ ಅಣ್ಣ ಹೇಳ್ತೊಡ್ಗಿ ಅಣ್ಣ. ಎಲ್ಲದಕ್ಕೂ ಸೇರಿ ಎಷ್ಟಾಗುತ್ತೆ ಅಂತ ಒಂದ್ ಅಂದಾಜ್ ಮೇಲೆ ಹೇಳ್ತೀನಿ, ಒಂದ್ 5 ನಿಮಿಷ ಟೈಮ್ ಕೊಡಿ ಅಣ್ಣ. ಸರಿ ಮೇಡಮ್. ಹಲೋ ನಮಸ್ತೆ ಅಣ್ಣ. ಅಣ್ಣ ನನ್ಗೊಂದು ಆರ್ಡರ್ ಬಂದಿದೆ, ಡೆಕೋರೇಷನ್ ಆರ್ಡರು. ನಾನು ಹೇಳ್ತಾ ಹೋಗ್ತೀನಿ, ಅದಕ್ಕೆಲ್ಲ ಅಂದಾಜು ಎಷ್ಟಾಗ್ಬೋದು ಅಂತ ಹೇಳ್ತೀರಾ ಅಣ್ಣ ನನಗೆ? ಹಾ ಸರಿ ಅಣ್ಣ. ಅಣ್ಣ ನೀವೇನೇನು ಹೇಳಿದ್ರಿ ಅದನ್ನೆಲ್ಲ ನಾನು ಈ ಪ್ರೈಸ್ಗೆ ಮಾಡ್ಕೊಡ್ತೀನಿ. ಏನಮ್ಮ ಇದು 1,25,000 ಹಾಕಿದ್ದೀರಾ? ಅಣ್ಣ ಹೂವಿನ ರೈಟು ಜಾಸ್ತಿ ಆಗಿದೆ, ಬೇಕಾದ್ರೆ ನೀವೇ ಒಂದೆರಡು ಕಡೆ ವಿಚಾರಿಸಿ ನೋಡಿ. ಇಲ್ಲಮ್ಮ, ಇದಕ್ಕೆ ಅನ್ಕೊಂಡಿರೋದು ನಾವು 80,000. ಜಾಸ್ತಿ ಆಯ್ತು, ತುಂಬಾ ರೇಟ್ ಹೇಳ್ತಾ ಇದ್ದೀರಾ. ಅಣ್ಣ ನೀವು ಮದ್ವೆ ಮಾಡ್ತಾ ಇರೋದು ಶ್ರಾವಣ ಮಾಸದಲ್ಲಿ, ಈಗ ಹಬ್ಬದ ಸೀಸನ್, ಹೂವಿನ ರೈಟು ತುಂಬಾ ಜಾಸ್ತಿ ಇರುತ್ತೆ. ಏನೇ ಆದ್ರೂ ತುಂಬಾ ಜಾಸ್ತಿ ಆಯ್ತಮ್ಮ. ಅಣ್ಣ ನಾನು ಇದ್ರಲ್ಲಿ ಲಾಭ ನೋಡ್ತಿಲ್ಲ, ಇದರಲ್ಲಿ ಹೂವಿಗಾಗೋ ಖರ್ಚು ಮತ್ತೆ ಕೆಲಸ ಮಾಡೋದಕ್ಕೆ ಹುಡುಗರು ಬರ್ತಾರಲ್ಲ ಅವ್ರು ಕೂಡ ಕಷ್ಟ ನೋಡ್ತಿರೋದಣ್ಣ. ಏನೇ ಆದ್ರೂ ಇದ್ ನಮಗ್ ಜಾಸ್ತಿ ಕಣಮ್ಮ. ನೀವು 60,000ಕ್ಕೆ ಮಾಡ್ಕೊಡ್ತೀರಾ? ಇಷ್ಟೊಂದು ಕಮ್ಮಿ ದುಡ್ಗೆ ಅವ್ರು ಹೇಗ್ ಡೆಕೋರೇಷನ್ ಮಾಡ್ತಾರೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ಅಣ್ಣ. ಅಣ್ಣ ಇವರು ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ, ಆದ್ರೆ ಇವ್ರು ಈಗ ಹೇಳ್ತಿರೋ ರೀತಿ ನೋಡಿದ್ರೆ ಇವ್ರಿಗೆ ಇದ್ರಲ್ಲಿ ಅನುಭವ ಇದೆಯೋ ಇಲ್ವೋ ಅನ್ನೋದೇ ನನಗೆ ಅನುಮಾನ ಆಗ್ತಿದೆ ಅಣ್ಣ. ನಾನು ನಿಮಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ತರ ಹೇಳ್ತಿದ್ದೆ ಈ ಹುಡುಗಿ. ಅಯ್ಯೋ ನಾನು ಆ ರೀತಿ ಹೇಳ್ತಿಲ್ಲ ಅಮ್ಮ, ಇವ್ರು ಹೇಳ್ತಿರೋ ರೀತಿ ಅಲಂಕಾರ ಮಾಡೋದು ಅದು ಈ ಪ್ರೈಸ್ಗೆ ಕಷ್ಟ ಅಂತ ಹೇಳ್ತಾ ಇದೀನಿ ಅಷ್ಟೇ. ನೋಡಿ ತಂದೆ ತಾಯಿಗಳೇ, ಅಂದ್ರೆ ಮಗಳನ್ನ ಮದ್ವೆ ಮಾಡ್ಕೊಡಕ್ ಹೋಗ್ತಾ ಇರೋ ತಂದೆ ತಾಯಿಗಳೇ, ಈ ಹುಡುಗಿಗೆ ಈ ಡೆಕೋರೇಷನ್ ವ್ಯಾಪಾರದಲ್ಲಿ ಅದು ಎಷ್ಟು ವರ್ಷದ ಅನುಭವ ಇದೆಯೋ ನನಗ್ ಗೊತ್ತಿಲ್ಲ, ಆದ್ರೆ ನನಗೆ ತುಂಬಾ ವರ್ಷದಿಂದ ಈ ಹೂವಿನ ವ್ಯಾಪಾರದಲ್ಲಿ ಅನುಭವ ಇದೆ. ಈ ಹುಡುಗಿ ಹೋಗಿ 1 kg ಮಲ್ಲಿಗೆ ಹೂ ಕೇಳಿದ್ರೆ 300 ರೂಪಾಯಿ ಕೊಡ್ಬೋದು, ಆದ್ರೆ ನಾನ್ ಹೋಗಿ ಕೇಳಿದ್ರೆ 200 ರೂಪಾಯಿ ಕೊಡ್ತಾರೆ. ಇದು ನನಗಿರೋ ಅನುಭವ. ಪಾಪ ಈ ಹುಡುಗಿಗೆ ಈ ವ್ಯಾಪಾರದಲ್ಲಿ ಅನುಭವ ಕಡಿಮೆ ಅನ್ಸುತ್ತೆ, ಅದಕ್ಕೆ ಹೀಗ್ ಮಾತಾಡ್ತಿದ್ದಾಳೆ. ಅಯ್ಯೋ ಇಲ್ಲಮ್ಮ, ಸಾರಿ, ನಾವು ತುಂಬಾ ವರ್ಷದಿಂದ ಹೂವಿನ ವ್ಯಾಪಾರ ಮಾಡ್ಕೊಂಡೇ ಬರ್ತಿದೀವಿ. ಅಲ್ಲ ಇಷ್ಟು ಕಮ್ಮಿ ಪ್ರೈಸ್ಗೆ ಯಾರು ಹೂ ಕೊಡಲ್ಲ. ಕೊಡ್ತಾರೋ ಬಿಡ್ತಾರೋ, ನಮ್ಗೆ ನಮ್ಮ ಅನುಕೂಲನೇ ಅಲ್ವಾ ಮುಖ್ಯ. ಮೊನ್ನೆ ಮಾಡ್ದ ಹಾಗೆ ಸಣ್ಣ ಪುಟ್ಟ ಡೆಕೋರೇಷನ್ ಮಾಡ್ತಾ ಇರು. ನಿನಗೆ ಅನುಭವ ಜಾಸ್ತಿ ಆದ್ಮೇಲೆ ಈ ತರ ದೊಡ್ಡ ದೊಡ್ಡ ಡೆಕೋರೇಷನ್ಗೆ ಕೈ ಹಾಕೋಕೆ. ಅಮ್ಮ ಅಂತ ಸಣ್ಣ ಪುಟ್ಟ ಕೆಲಸ ಇದ್ರೆ ಹೇಳಿ, ನಾನು ಬಂದ್ ಮಾಡ್ಕೊಡ್ತೀನಿ. ನಾನು ಬರ್ತೀನಿ ಪಾಪ್. ಮೇಡಮ್ ಇದರಲ್ಲಿ 20,000 ಅಡ್ವಾನ್ಸ್ ಇದೆ. ಅಯ್ಯೋ ತಾಯಿ ಲಕ್ಷ್ಮಿ, ಆ 20,000ನ ಅದೆಷ್ಟು ಸರಿ ಇಡಿಸ್ತೀರ ಸರ್? ಅಮ್ಮ ಲಕ್ಷ್ಮಿ, ನೀನು ಯಾವತ್ತೂ ನನ್ ಬಿಟ್ಟು ಹೋಗಲ್ಲ ಅಂತ ನನಗೆ ಚೆನ್ನಾಗಿ ಕೊಡು ತಾಯಿ. ನಿಮ್ಮ ಡೆಕೋರೇಷನ್ ಅಂತ ಏನಿದೆ ಅದನ್ನ ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಬನ್ನಿ ಸರ್. ಕುರ್ಚಿ ಹಾಕ್ರಲೇ. ಆ ಹುಡುಗಿ ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ರು, ನಾನ್ ಯಾವಾಗ್ಲೂ ಜಾಸ್ತಿ ರೇಟ್ ಹಾಕಿ ಡೆಕೋರೇಷನ್ ಮಾಡ್ತಿದ್ದೆ, ಆದ್ರೆ ಇವತ್ತ್ಯಾಕೆ ಕಡಿಮೆ ದುಡ್ಡಿಗೆ ಒಪ್ಕೊಂಡೆ ಅನ್ನೋ ಅನುಮಾನ ಅಲ್ಲ ನಿಮ್ಗೆಲ್ಲ? ಅಯ್ಯೋ ದಡ್ಡನ್ ಮಕ್ಳ, ಬಿಟ್ಟು ಹಿಡಿಯೋದು ನೀವಿನ್ನೂ ಕಲ್ತೇ ಇಲ್ವಲ್ಲ. ಆ ಹುಡುಗಿ ಈ ಮಂಟಪದ ಕಡೆ ಮತ್ತೆ ಬರಬಾರದು.
ಹಾಗಂತ ನನಗೆ ತುಂಬಾ ಲಾಸು ಅಂತಾನು ಅನ್ಕೋಬೇಡ. ನಾಳೆ ಮದುವೆ ಇದೆ ಅಂದಾಗ ನಾನು ಅವ್ರಿಗೆ ಫೋನ್ ಮಾಡಿ, ನೋಡಿ ಮಳೆ ಇದೆ, ಹೂವೆಲ್ಲ ಹಾಳಾಗಿದೆ, ಇಷ್ಟು ದುಡ್ಡು ಕೊಟ್ರೇನೆ ಡೆಕೋರೇಷನ್ ಮಾಡೋದು ಅಂತ ಹೇಳ್ತೀನಿ. ವಿಧಿ ಇಲ್ದೆ ಅವರು ದುಡ್ಡು ಕೊಡ್ಲೇಬೇಕಾಗತ್ತೆ. ಈಗ ಮತ್ತೆ ಮತ್ತೆ ಮದುವೆ ಆಗಲ್ಲ, ಮಾಡಲ್ಲ, ಮತ್ತೆ ಮತ್ತೆ ಅವ್ರು ನನ್ನ ನೋಡಕ್ಕೆ ಬರಲ್ಲ. ಯಾವಾಗ್ಲೂ ತಲೆ ಹೊಡೆದೆ ಬದುಕಬೇಕಾಗಿಲ್ಲ ಕಣ್ರು, ತಲೆ ಒತ್ತಿ ಕೂಡ ಏನಮ್ಮ ನಿಮಗ್ ಬರ್ಬೇಕಾಗಿರೋ ಆರ್ಡ್ರನ್ನ ಆ ವಿಶಾಲಮ್ಮ ಹೊಡ್ಕೊಂಡು ಹೋಗ್ಬಿಟ್ಲಾ? ಹೌದು. ಅಲ್ಲ ಈಗ ನಿಮ್ಗೆ ಹೇಗ್ ಗೊತ್ತು? ಅಯ್ಯೋ, ಆ ಅಮ್ಮನ್ ಎಷ್ಟು ವರ್ಷದಿಂದ ನೋಡ್ತಾ ಇಲ್ಲ. ಯಾವ ಆರ್ಡ್ರನು ಕೈ ಜಾರ್ ಹೋಗಕ್ ಬಿಡಲ್ಲ. ಆ ಅಮ್ಮನ್ ಬಗ್ಗೆ ಹೇಳ್ಬೇಕಂದ್ರೆ ಸರಿಯಾದ ಕೇಳಿ. ಊರಲ್ಲಿ ಯಾವ್ದೇ ವಯಸ್ಸಿಗೆ ಬಂದಿರೋ ಹುಡುಗಿ ಸಾವಿನ ವಿಚಾರ ಪೇಪರ್ ಅಲ್ಲಿ ಬಂದಿದ ತಕ್ಷಣ ಅಲ್ಲಿ ಓಡೋಗ್ಬಿಡ್ತಾಳೆ. ಅಲ್ಲ ಯಾಕಕ್ಕ? ಹೆಣ್ಣನ್ ಮುಂದೆ ಹಣದ ವ್ಯವಹಾರ ಮಾಡ್ತಾಳೆ. ಇನ್ನು ಸಲ್ಲದ ವಿಚಾರನ ತಲೆಗ್ ತುಂಬಿ ಆ ಮನೆನ ಮಾರೋ ಹಾಗೆ ಮಾಡ್ತಾಳೆ. ಆ ಮನೆನ ಅರ್ಧ ರೇಟಿಗೆ ತಗೊಂಡು 1 ವರ್ಷ ಬಿಟ್ಟು ಲಾಭಕ್ ಮಾರ್ಕೋತಾಳೆ. ಯಾವ್ದಕ್ಕೂ ಅವಳಿಂದ ಸ್ವಲ್ಪ ಹುಷಾರಾಗಿರಮ್ಮ. ಸರಿ ಇಲ್ಲ ಅವಳು. ಇಲ್ಲಿ ಕಟ್ಟಂಗ್ ಕಟ್ಟು ಅಂತಂದ್ರೆ ಫ್ರೈಡ್ ರೈಸ್ ಉಳ್ದಂಗ್ ಉರಿತಿದ್ಯಾ ಬೇಬಿ? ಬೇಗ ಬೇಗ ಪ್ಯಾಕ್ ಮಾಡು. ಎಲ್ಲ ರೂಮಲ್ಲಿ ಹೆಂಡತಿರಿ ಕೆಲಸ ಮಾಡ್ತಾರೆ. ನಮ್ ರೂಮಲ್ಲಿ ನೋಡು, ನಾನ್ ಮಾಡ್ತಾ ಇದೀನಿ. ಲವ್ ಮ್ಯಾರೇಜ್ ಆಗಿದ್ದೀನಲ್ವಾ, ಕರ್ಮ ಅನ್ಭವಿಸ್ಬೇಕು. ಹೆಂಡತಿನ ಚೆನ್ನಾಗ್ ನೋಡ್ಕೊಳ್ಳೋ ಧರ್ಮ ಅಂತ ಅನ್ಕೋ ಬೇಬಿ. ಆಮೇಲೆ ನಾವಲ್ಲಿ ಹೋಗಿ 2 ದಿನ ಇರ್ಲೇಬೇಕಾ? ನನ್ಗೂ ಅದೇ ಪ್ರಾಬ್ಲಮ್ ಶ್ರುತಿ. ರೆಸ್ಟೋರೆಂಟ್ ಅಲ್ಲಿ ಕೆಲಸ ತುಂಬಾ ಇದೆ. ನಾನೇನ್ ಸ್ಕೂಲ್ ಹುಡ್ಗನ? ಅಯ್ಯೋ ಅಜ್ಜಿಗ್ ಸೀರಿಯಸ್ಸು, ತಾತ ಕಾಲ್ಚಾರ್ ಬಿದ್ದೋದ್ರು ಅಂತ ಹೇಳಕ್ಕೆ. ಕೆಲ್ಸಕ್ಕೆ ಹೆಂಗ್ ರಜಾ ತಗೊಳ್ಳಿ? ನಂದು ಅದೇ ಗೋಳು ಬೇಬಿ. ಅಪ್ಪ ನಡಿಬೇಕಾದ್ರೆ ಕಾಲ್ ಎಡುವುದ್ರು, ಅಥವಾ ಅಮ್ಮ ಹಿಟ್ ರುಬ್ಬೇಕಾದ್ರೆ ಕೈ ಉಳುಕ್ತು ಅಂತೆಲ್ಲ ಸುಳ್ಳು ಹೇಳೋದಿಕ್ ಆಗಲ್ಲ. ನಾನೊಂದ್ ಕೆಲ್ಸ ಮಾಡ್ಲಾ? ಸೂರ್ಯ ಹತ್ರ ಒಂದ್ಸಲ ಮಾತಾಡ್ಲಾ? ಯಾಕೆ? ಕೆಲ್ಸದಿಂದ ತಪ್ಪಿಸ್ಕೊಳಕ? ಸುಮ್ನೆ ನೀನ್ ಇಲ್ಲಿ ಮಡ್ಚು. ಬೈ ದ ವೇ, ನಾನ್ ಆಚೆಗಡೆ ನಂದು ಇನ್ನೊಂದು ಹೊಸ ಡ್ರೆಸ್ ತರ್ಸಿದ್ನಲ್ಲ, ಅದನ್ನ ವಾಶಿಗೆ ಹಾಕಿದ್ದೆ, ಒಣಗ್ಸಿದೀನಿ. ತಗೊಂಬ, ಅದನ್ನು ಮಡ್ಚು. ನಾನು ಹೋಗಿ ಮೀನಾ ಅವ್ರ ಜೊತೆ ಮಾತಾಡ್ಕೊಂಡ್ಬರ್ತೀನಿ, ಓಕೆನಾ? ನೀಟಾಗಿ ಮಡ್ಚು. ಈ ಲವ್ ಮ್ಯಾರೇಜ್ ಆದ್ಮೇಲೆ ಗಂಡ ಅನ್ನೋನು ಪ್ರಾಣಿ ಆಗೋಗ್ತಾನೆ. ಅನುಭವಿಸು ರವಿ, ಅನುಭವಿಸು. ಹಾಯ್ ಮೀನಾ ಮರಿ, ಬಾರಮ್ಮ ನಮ್ಮನೆ ಗಿಳಿ ಮರಿ. ಏನ್ ಬೇಕಾಗಿತ್ತು? ಆಕ್ಚುಲಿ ಕ್ಲಾರಿಫಿಕೇಶನ್. ನಾವು ಅಲ್ಲಿಗೆ ಹೋದ್ಮೇಲೆ, ಮನೆಗೆ ಹೋದ್ಮೇಲೆ 2 ದಿನ ಇರ್ಲೇಬೇಕಾ? 1 ದಿನ ಇರೋದಿಕ್ ಆಗಲ್ವಾ? ಅಥವಾ ಕಡೆ ಪಕ್ಷ ನಾನ್ ಅಲ್ಲಿಂದಾನೆ ಡಬ್ಬಿಂಗ್ ಹೋಗಿ ಮುಗಿಸ್ಕೊಂಡು ಸಂಜೆ ಬಂದ್ರೆ ಹೇಗೆ? ಬೇಡ ಗಿಳಿ ಮರಿ, ನೋಡು 2 ದಿನ ಅಲ್ಲೇ ಇರ್ಬೇಕು. ಚೆನ್ನಾಗಿರುತ್ತೆ. ಹೊಸ ಮನೆ, ಹೊಸ ವಾತಾವರಣ, ತುಂಬಾ ಚೆನ್ನಾಗಿರುತ್ತೆ. ಕೆಲ್ಸ, ದುಡ್ಡು ಅದು ಕೂಡ ಮುಖ್ಯನೇ ಅಲ್ವಾ ಸಂಬಂಧಗಳಿಗಿಂತನಾ? ಅಯ್ಯೋ, ಮನೋಜ್ ರೋಹಿಣಿ ಅವ್ರ ಮೇಲೆ ನಂಗೇನ್ ಒಳ್ಳೆ ಅಭಿಪ್ರಾಯ ಇಲ್ಲಪ್ಪ. ಅಲ್ಲಿ ಮನೋಜ ರೋಹಿಣಿ ಇಬ್ರೇ ಇರಲ್ಲಪ್ಪ, ನಾವೆಲ್ಲ ಇರ್ತೀವಲ್ಲ. ನೋಡು ಶ್ರುತಿ, ಜೇಬು ತನ್ನ ಅಳತೆಗ್ ತಕ್ಕಂತೆ ಹಣ ಕಾಸನ್ನ ಇಟ್ಕೊಳ್ಳೋದು, ಆದ್ರೆ ಮನ್ಸು ಅಕ್ಷಯ ಪಾತ್ರೆ ಇದ್ದಾಗೆ. ನೆನಪುಗಳ ಕಳಿಯೋ ಮಧುರ ಕ್ಷಣಗಳನ್ನ ಎಷ್ಟು ಬೇಕಾದ್ರೂ ಕೂಡಿಟ್ಕೊಳ್ಳುತ್ತೆ. ಆ ನೆನಪುಗಳನ್ನ ನೆನ್ಸ್ಕೊಂಡಾಗೆಲ್ಲ ನಮ್ಗೆ ಆನಂದ ಕೊಡುತ್ತೆ. ಭಾರ ಅನ್ಸ್ಕೊಳ್ಳೋ ದುಡ್ಡು ಮುಖ್ಯನಾ, ಬದುಕಿಗೆ ಆಧಾರ ಆಗಿರೋ ನೆನಪುಗಳು ಮುಖ್ಯನಾ ಅಂತ ನೀನೇ ಯೋಚನೆ ಮಾಡು. ಕೆಲ್ಸ ಅನ್ನೋದು ಜವಾಬ್ದಾರಿನೇ ಅಲ್ವಾ ಮೀನಾ ಅವ್ರೆ? ಬಟ್ ನೀವ್ ಹೇಳಿದನ್ನ ಕೇಳಿಸ್ಕೊಂಡ್ಮೇಲೆ ನನಗಿಲ್ಲ ಅನ್ನೋದಕ್ಕೆ ಮನ್ಸೇ ಬರ್ತಾ ಇಲ್ಲ. ನಾವಿಬ್ರು ಬರ್ತಾ ಇದೀವಿ. ನಾನು ಈಗ್ಲೇ ರವಿಗೆ ಹೋಗ್ಬಿಟ್ಟು ಇನ್ನ 2 ಜೊತೆ ಬಟ್ಟೆ ಇಟ್ಬಿಡು ಅಂತ ಹೇಳ್ಬಿಡ್ತೀನಿ. ರವಿ ಬಟ್ಟೆ ಮೆರ್ಸ್ತಾರ? ಆಹಾ, ನನ್ ಕೋಮಲವಾದ ಕೈಗೆ ನಾನ್ ಕೆಲ್ಸ ಕೊಡೋದಕ್ಕೆ ಇಷ್ಟಪಡೋದಪ್ಪ. ಬಾಯ್. ಅಯ್ಯೋ, ಈ ಮೆಟ್ರೋ ಬ್ರಿಡ್ಜ್ ಕಟ್ಟೋ ತರ ಇವಳು ಯಾವಾಗ್ಲೂ ಹೂ ಕಟ್ತಾನೇ ಇರ್ತಾಳ ಕಣಮ್ಮ. ಅಲ್ಲ ಕಣೆ, 2 ದಿನ ಸಾವರ್ಸ್ಕೊಂಡ್ಬಿಟ್ರೆ ನಿನ್ ಕೈಗಳೇನ್ ಸೌದೋಗ್ಬಿಡುತ್ತಾ? ಹೂ ಕೊಡೋರು ಕೊಡ್ಲೇಬೇಕಲ್ವಾ ಅತ್ತೆ? ಹಾಗಾದ್ರೆ ನೀವ್ ಬರಲ್ವಾ ಮೀನವ್ರೆ? ನಾಳೆ ನೀವೆಲ್ರೂ ರೆಡಿ ಆಗೋದ್ರೊಳಗಡೆ ನಾನು ಈ ಹೂ ಕೊಟ್ಟು ಬಂದ್ಬಿಡ್ತೀನಿ. ಅಬ್ಬಬ್ಬಬ್ಬ ಸುಕುಮಾರಿ, ಎಲ್ಲಾ ಪ್ರಶ್ನೆಗೂ ಉತ್ತರ ರೆಡಿಯಾಗಿ ಇಟ್ಕೊಂಡಿರ್ತೀಯಲ್ವಾ? ಬಾಮ್ಮ, ನಾಳೆ ನಾವ್ ಯಾವ ಸೀರೆ ಉಟ್ಕೊಳ್ಳೋದು ಅಂತ ನೋಡೋಣ. ಬಾ, ನೀನು ನನ್ ಸೀರೆ ಎಲ್ಲ ಸೆಲೆಕ್ಟ್ ಮಾಡು. ಏಯ್ ಓಮ್ಮ, ಏನೇ ಹೂಕೋಸು ಎಲೆಕೋಸು ಬಂದು ಏನೋ ಹೇಳ್ಬಿಟ್ಟು ಹೋಯ್ತವೆ. ಏನಿಲ್ಲ ರೀ, ಬೆಳಗ್ಗೆ ಬೇಗ ಎದ್ದು ರೆಡಿ ಆಗು ಅಂತ ಹೇಳ್ಬಿಟ್ಟು. ಏನ್ ಉತ್ಸುಕನಪ್ಪ ಅವ್ರಿಗೆ. ಈ ಮನೇಲಿ ಇರೋದಕ್ಕೆ ಬಿಡೋದಿಲ್ಲ ಅಲ್ಲ, ಆ ಮನೆಗ್ ಬೇರೆ ಹೋಗ್ಬೇಕಂತೆ. ರೀ, ಎಲ್ರು ಜೊತೆಲಿ ಇರ್ಬೇಕು ಅನ್ನೋ ಆಸೆ. ಆಸೆ ದ್ವಾಸೆ ಎಲ್ಲ ಏನಿಲ್ಲ ಕಣೆ, ಎಲ್ಲ ಸ್ವಾರ್ಥಗಳು, ಬರೀ ಇವ್ರ ಸ್ವಾರ್ಥಗಳಷ್ಟೇ.
ಈ ಉಪೇಂದ್ರ ಪಿಕ್ಚರ್ ಅಲ್ಲಿ ಬರೋ ನಾನುಗಿಂತ ದೊಡ್ಡ ನಾನುಗಳಿವ್ರು. ನಾವು ಚೆನ್ನಾಗಿರ್ಬೇಕಪ್ಪ ದೇವ್ರೆ ಅಂತ ಕೇಳ್ಕೊಳೋರ ನೋಡಿದೀನಿ, ಆದ್ರೆ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳೋ ವನ್ಯ ವಾನರಗಳಿವ್ರು. ಬಿಟಾಕು ನೋಡ್ಕೊಳ್ಳೋಣ ಆಮೇಲೆ. ಏಯ್ ಅದು ಏನೇ ಆರ್ಡ್ರು ಇದೆ ಅಂತ ಹೋಗಿದ್ದಿಲ್ಲ, ಇವತ್ತು ಏನಾಯ್ತು? ಅದ್ ಯಾರೋ ವಿಶಾಲಾಕ್ಷಿ ಅಂತ ಇದಾರಂತೆ, ಅವರು ನಾನು ಹೋಗಿದ್ ಮಂಟಪಕ್ಕೆ ರೆಗ್ಯುಲರ್ ಆಗಿ ಆರ್ಡರ್ ತಗೋತಿದ್ರಂತೆ. ನನ್ನ ನೋಡಿ ನೀನ್ ಬರ್ಬಾರ್ದು ಅನ್ನೋ ಹಾಗೆ ಸವಾಲೆಲ್ಲ ಹಾಕಿದ್ರು. ಏ ಮೀನಾ, ನೀನ್ ಎಲ್ಲೇ ಹೋದ್ರು ಗೆಲ್ತಿಯ ಕಣೆ. ಯಾರೋ ಬಂದು ನಮ್ಮ ವ್ಯವಹಾರನೆಲ್ಲ ಕಿತ್ಕೋತಾರ ಅನ್ನೋ ಭಯ ಅವ್ರಿಗೆ ಅಷ್ಟೇ, ಅದಕ್ಕೆ ಒಂದೆರಡು ಮಾತಾಡಿರ್ತಾರೆ ಅಷ್ಟೇ. ಏನೋಪ್ಪ, ಆದ್ರೆ ಅವ್ರ ಹಿಂದೆ ಯಾವಾಗ್ಲೂ ಒಂದ್ ಗ್ಯಾಂಗ್ ಇರುತ್ತೆ ರೀ. ಏ ಹುಷಾರ್ ಕಣೆ, ಸುಮ್ನೆ ಅಲ್ಲೆಲ್ಲ ಹೋಗಿ ತೊಂದರೆಗಳು ಪಡ್ಬೇಡ. ಹಂಗೇನಾದ್ರು ಇದ್ರೆ ಹೇಳು, ನೀನ್ ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ನಿನ್ ಜೊತೆಗೆ ಬರ್ತೀನಿ. ಯೋಚನೆ ಮಾಡೋದೆಲ್ಲ ಏನಿಲ್ಲ, ಏನೇ ಇದ್ರು ನಾನು ನೋಡ್ಕೊಂತೀನಿ. ಸಹಾಯ ಅಂತ ಬಂದ್ರೆ ನಾನ್ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನ ಕೇಳಿ ಹೇಳಿ? ನಮಗೂ ಅಷ್ಟೇಯ, ರಾತ್ರಿ 11 ಆಗ್ಬಿಟ್ರೆ ನಮಗ್ ಲಾಲಿ ಆಡಕ್ಕೆ, ತಲೆ ಸೌರಕ್ಕೆ ನೀನೇನ್ ಬಿಟ್ಟು ಬೇರೆ ಯಾರಿದ್ದಾರೆ? ಬಾ ಹೋಗೋಣ, ಮುಲ್ಕೊಳ್ಳೋಣ ಬಾ. ಉಳಾಯಿಸೋದ್ರ ನನ್ನ ಹತ್ರ ಇಟ್ಕೊಂಡ್ರೆ ಅಷ್ಟೇ, ತ್ಯಾಗದ ಎರಡು ಬಿಟ್ಬಿಡ್ತೀನಿ. ಬಾರೆ ಹೋಗ್ ಮಲ್ಕೊಳ್ಳೋಣ. ನೀವು ಹೂವೆಲ್ಲ ಕಟ್ಟಿಟ್ಬಿಟ್ಟು ಬರ್ತೀನಿ, ನೀವ್ ಹೋಗಿ ಮಲ್ಕೊಳಿ. ಆಯ್ತು, ಬೇಗ ಬಂದ್ಬಿಡು. ಇದನ್ನ ತಗೊಂಡೋಗಿರ್ಲಾ? ಎಂತ ಹೋಗ್ರಿ. ಮನೋಜ, ನಾನು ಮಯೂರ ಬಬ್ರುವಾನ ಪಿಕ್ಚರ್ ಅಲ್ಲಿ ಮನೆ ನೋಡಿದ್ದು ಕಣ. ನೀನ್ ತಗೊಂಡೇ ಬಿಟ್ಟಿಯಲ್ಲ ನನ್ ಬಂಗಾರ. ಅಮ್ಮ, ಇಲ್ಲಿ ನಿಂತ್ಕೊಂಡು ಏನು ಹಾರಾಡ್ತಾ ಇದ್ಯಾ? ಬಂದು ಒಳಗ್ ನೋಡು, ಮೂರ್ಛೆ ಹೋಗ್ಬಿಡ್ತೀಯಾ? ಇಡೇ ಮಾವ ಕೊಡಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ಮಾವ, ಮನೆ ಹೇಗಿದೆ? ಭವ್ಯವಾಗಿತ್ತಮ್ಮ, ಅಮೋಘವಾಗಿದೆ, ನನಗಂತೂ ಇಷ್ಟ ಆಯ್ತು. ರೀ, ಮನೋಜನ್ ಜಾತಕ ತೋರಿಸ್ದಾಗ ಮನೆ ತಗೋತಾನೆ ಅಂತ ಹೇಳಿದ್ರು ಅಷ್ಟೇ, ಆದ್ರೆ ಅರಮನೆ ತಗೋತಾನೆ ಅಂತ ಹೇಳೇ ಇರ್ಲಿಲ್ಲ. ಮನೋಜ ನಿನ್ ಹೆತ್ತಿರೋ ನನ್ ಹೊಟ್ಟೆ ಬರೀ ಹೊಟ್ಟೆ ಅಲ್ಲ, ಬೃಂದಾವನ. ನೀನು ನನ್ನ ಮಗ ಅಲ್ಲ ಕಣೋ, ಶ್ರೀಕೃಷ್ಣ. ರವಿ, ಅತ್ತೆ ಯಾಕೆ ಹೀಗಾಡ್ತಿದಾರೆ? ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ಗೋ ನ್ಯೂಜಿಲ್ಯಾಂಡ್ಗೋ ಬಂದಂಗ್ ಆಡ್ತಿದಾರಪ್ಪ. ಈಗ ಬೆಳಿತಾ ಇದ್ದಾನೆ ಅಂದ್ಮೇಲೆ ಅಮ್ಮ ಅದವ್ರು ಖುಷಿ ಆಗಲ್ವಾ? ಖುಷಿ ಪಡ್ತಾ ಇದಾರೆ, ಪಡ್ಲಿ ಬಿಡು. ಓನರ್ ಬರ್ತಾರೆ, ಮಾತಾಡ್ತೀನಿ. ಬರಿ ಸರ್, ಬರಿ ಸರ್. ನಮ್ಮಪ್ಪ ನಮ್ಮಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ, ಆರಾಮಿದ್ದೀರಾ ಸರ್? ಭಗವಂತನ ಕೃಪೆ ಸರ್, ಚೆನ್ನಾಗಿ. ಸರಿ ಬನ್ನಿ ಒಳಗೆ, ಬನ್ನಿ ಎಲ್ಲ ಬನ್ನಿ. ಮನೋಜ, ನಿಜವಾಗ್ಲೂ ಈ ಮನೆ ನಮ್ಗೆನಾ? ಇಲ್ಲ, ನಿಮ್ಗೆ ಇಲ್ಲ, ನನ್ಗೆ. ಮನೋಜ, ಈ ಕುಬೇರ, ಗುರು, ಶುಕ್ರ, ಮಹಾಲಕ್ಷ್ಮಿ ಇವರೆಲ್ಲ ರೆಸ್ಟ್ ಮಾಡಕ್ ಕಟ್ಸಿರೋ ಗೆಸ್ಟ್ ಹೌಸ್ ತರ ಇದೆ ಕಣೋ ಇದು. ಅಯ್ಯೋ ನನ್ ಕಣ್ಣೇ ಬಿದ್ದೋಗಂಗಿದೆ ಕಣೋ. ಅಯ್ಯೋ ಹುಷಾರ್ ಕಣೆ, ಹುಷಾರು ಗಾಂಧಾರಿ, ನಿನ್ ಕಣ್ಣು ಹುಷಾರು. ಕಣ್ಣು ಇದ್ದೇ ನೀನು ಹಿಡಿಯಕ್ಕಾಗಲ್ಲ, ನಿನ್ ಕಣ್ಣು ಇಲ್ಲಾರ ಬೆಳೆಸ್ಕೊಂಡ್ಬಿಟ್ರೆ ನಮ್ಗತ್ತೆ. ಆಮೇಲೆ ಹುಷಾರು. ಅಯ್ಯೋ, ನಮ್ಮ ಯಜಮಾನ್ರು ಯಾವಾಗ್ಲೂ ಹಿಂಗೆ ಕಾಮಿಡಿ ಮಾಡ್ತಾನೆ ಇರ್ತಾರೆ, ಇದನ್ನೆಲ್ಲ ನೀವ್ ತಲೆಗೆ ಹಾಕೋಬಿಡಿ. ಇರ್ಬೇಕು, ಹಾಗೆ ಇರ್ಬೇಕು. ನಾನು ಮನೋಜ್ ಅವ್ರನ್ನ ನೋಡಿದಾಗ ಅಂದ್ಕೋತಿದ್ದೆ, ಅಯ್ಯೋ ಏನಪ್ಪ ಇವ್ರ ಹಿಂದೆ ಇಷ್ಟೊಂದು ಸಕ್ಸಸ್ ಇದೆಯಾ ಅಂತ. ಅದು ಸತ್ಯ ಇವತ್ ಗೊತ್ತಾಯ್ತು ನೋಡಿ. ಸತ್ಯನಾ? ಏನ್ ಸತ್ಯ? ಮಹಾಲಕ್ಷ್ಮಿ ಇರೋಂತ ತಾಯಿನ ಪಡೆದಿದ್ದಾರಲ್ಲ ಇವರು, ಅದಕ್ಕೆ ಇವ್ರು ಗೆಲುವು ಸಾಧಿಸ್ತಾ ಇರೋದು. ನಿಜ. ಮನೋಜ ನೋಡ್ತೀಯಾ? ಓಕೆ ಮಿಸ್ಟರ್ ಮನೋಜ್ ಕುಮಾರ್, ನೀವು ಬ್ಯಾಲೆನ್ಸ್ ಅಮೌಂಟ್ ಕೊಟ್ರೆ ಅಗ್ರಿಮೆಂಟ್ಗೆ ಸೈನ್ ಆಗ್ಬಹುದು. ಹಾಗೆ ನಿಮಗೆ ಲೋನ್ ಸಿಗೋದಕ್ಕೆ ಸೇಲ್ ಡೇಟ್ ಕೂಡ ಬೇಕು ಅಂತಿದ್ರಲ್ಲ, ಅದನ್ನು ಕೂಡ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಬನ್ನಿ, ಸೈನ್ ಮಾಡು ಮನೋಜ. ಅಪ್ಪ, ಒಳ್ಳೇದಾಗ್ಲಿ, ಮಾಡಪ್ಪ. ಮಾಡಕ್ಕಲ್ಲ ತೊಳಿ ಸರ್. ಮನೋಜ್ ಸರ್, ಬಾಕಿ ದುಡ್ಡೆಲ್ಲ ಇನ್ನು 6 ತಿಂಗಳಲ್ಲಿ ಕೊಟ್ಬಿಡಿ. ಸರಿ ಸರ್. ಸರ್, ಅಕೌಂಟ್ ಡೀಟೇಲ್ಸ್ ಎಲ್ಲ ನನಗೆ ಫುಲ್ ಕ್ಯಾಶ್ ಬೇಕು ಮನೋಜ್ ಅವ್ರೆ. ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನೋಡಿ, GST ಟ್ಯಾಕ್ಸ್ ಅಂತ ಕಟ್ ಆಗ್ಬಿಡುತ್ತೆ. ನಿಮ್ಗೆ ಕ್ಯಾಶ್ ರೆಡಿ ಆಗ್ತದೆ, ನನ್ಗೊಂದು ಫೋನ್ ಮಾಡಿ ಸರ್. ಅಲ್ಲ, ಹಾಗೆ ಕೊಟ್ರೆ ಇವ್ರಿಗೆ ತೊಂದ್ರೆ ಆಗಲ್ವಾ? ಹಂಗೆಲ್ಲ ಏನು ಆಗಲ್ಲ, ನೀನ್ ಸುಮ್ಮನಿರಮ್ಮ. ನೀನು ಎಲ್ಲದಕ್ಕೂ ಏನಾದ್ರೂ ಒಂದ್ ಮಾತಾಡ್ಕೊಂಡ್ ಬಂದ್ಬಿಡ್ತೀಯ. ಏನಿಲ್ಲ ಮನೋಜ, ಎಲ್ಲ ಸರಿ ಹೋಗುತ್ತೆ. ಓಕೆ, ನಾವ್ ಇವತ್ತೇ ದುಬೈಗೆ ಹೊಡ್ಬೇಕು. ನಾವಿನ್ ಬರ್ತೀವಿ ಸರ್. ಮನೋಜ್, ಕೀ, ಸೈನ್ ಮಾಡಿರೋ ಅಗ್ರಿಮೆಂಟು ಎಲ್ಲ ನಿಮ್ಗೆ ತಗೊಳ್ಳಿ. ಯಜಮಾನ್ರೆ, ನಾವಿನ್ ಬರ್ತೀವಿ. ಮನೋಜ್, ನಾವಿನ್ ಬರ್ತೀವಿ. ಥ್ಯಾಂಕ್ ಯು ಸರ್. ತಗೊಳ್ಳಿ ಅಪ್ಪ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿಕ್ಕಿಂತ. ಮನೋಜ, ಬೇಗ ಹೋಗು. ಕಾಂಪೌಂಡ್ ಇಂದ ಒಳಗಡೆ ಬರ್ಬೇಕಾದ್ರೆ ನಿಧಾನಕ್ಕೆ ಹಾರನ್ ಹಾಕೊಂಡ್ ಬರ್ಬೇಕು. ಗೂಬಾಲ್ಡು, ಅಯ್ಯೋ ಪಾಪ, ಮರ್ಯಾದೆ ಕೊಟ್ರೆ ಗೂಬಾಲ್ಡ್ ಅಂತೆಲ್ಲ ಕರಿತೇನ ನೀನು? ನೀನೇ ಒಂಥರ ತಲ್ಕೆಟ್ ಒಂಥರ ಬರ್ತಿದ್ಯಾ?
ಎಲ್ಲಿ ಹೋದ್ರು ಕಾಲ್ ಕೆರ್ಕೊಂಡು ಜಗಳ ಆಡಕ್ ಹೋಗೋದು. ಅಲ್ಲ ಕಣ, ಹೋಗಿ ಹೋಗಿ ಮನೆ ಓನರ್ ಹತ್ರ ಜಗಳ ಮಾಡ್ತಾರೇನೋ. ಯಾರು? ನಿನ್ ಜೊತೆ ಜಗಳ ಮಾಡಿ ಸಮಾಧಾನ ಮಾಡ್ತಿದ್ರಲ್ಲಪ್ಪ ಅವ್ರೆ. ಆ ಮುಸುಡಿಗಳು ನೋಡಿದ್ರೆ ಈ ಪಿಕ್ಚರ್ ಶೂಟಿಂಗ್ ಅಲ್ಲಿ ಬಟ್ಟೆನ ಬಾಡಿಗೆ ತಗೊಂಬಂದ್ ಹಾಕೋತಾರಲ್ಲ ಆ ತರ ಕಾಣಿಸ್ತಾ ಇದ್ರು. ಇಲ್ಲ ಗುರು, ಯಾಕೋ ವ್ಯತ್ಯಾಸಗಳಿದೆ. ಹೋಗಿ ಅವ್ರನ್ನ ಯಥಾಕೊಂಡು ಇಲ್ಲಿ ಕರ್ಕೊಂಡ್ ಬರ್ತೀನಿ, ಕುತ್ಕೊಂಡು ಮಾತಾಡ್ಸಿ ವಿಚಾರಿಸೋಣ, ಆಯ್ತಾ?